ಹಾಯ್, ಹೇಗಿದ್ದೀರೆಲ್ಲರೂ? ನಾನು ಪ್ರೀತಿ, ನಮ್ಮ ಮ್ಯಾಂಗ್ಳೂರ್ ಕಿಚನ್ ಚಾನಲಿಂದ ಎಲ್ಲರಿಗೂ ಧನ್ಯವಾದಗಳು ನಿಮ್ಮೆಲ್ಲರ ಸಪೋರ್ಟ್ಗಾಗಿ. ಇವತ್ತು ನಾವು ಲಾಲ್ ಚಿಕನ್ ಮಾಡುವುದು ಹೇಗೆ ಎಂದು ನೋಡುವ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್, ಶೇರ್ ಮತ್ತು ಲೈಕ್ ಮಾಡಲು ಮರೆಯಬೇಡಿ. ಬನ್ನಿ ಶುರು ಮಾಡೋಣ. ಲಾಲ್ ಚಿಕನ್ ಮಾಡಲು ಬೇಕಾದ ಸಾಮಗ್ರಿಗಳು ಹೀಗಿವೆ. ಇಲ್ಲಿ ನಾನು ಅರ್ಧ ಕಿಲೋ ಚಿಕನ್, ಫ್ರೈಡ್ ಆನಿಯನ್ 2, ಪೌಡರ್ ಮಾಡಲಿಕ್ಕೆ 15 ಬಾದಾಮ್, 3 ಏಲಕ್ಕಿ, 2 ಟೇಬಲ್ ಸ್ಪೂನ್ ಚರೋಲಿ ಸೀಡ್ಸ್ ತೆಕ್ಕೊಂಡಿದ್ದೇನೆ. ಇದು 3 ಐಟಮ್ ಅನ್ನು ನಾವು ಡ್ರೈ ಪೌಡರ್ ಮಾಡಲಿಕ್ಕಿದ್ದೇವೆ. ವಿನೆಗರ್ 1 ಟೇಬಲ್ ಸ್ಪೂನ್, ವಿನೆಗರ್ ಅಥವಾ ನೀವು ಲೆಮನ್ ಜ್ಯೂಸ್ ಯೂಸ್ ಮಾಡಬಹುದು. ರೆಡ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್, ಟೊಮೆಟೊ ಕೆಚಪ್ 1 ಟೇಬಲ್ ಸ್ಪೂನ್, ಗ್ರೀನ್ ಚಿಲ್ಲಿ ಸಾಸ್ 1 ಟೇಬಲ್ ಸ್ಪೂನ್, ಮೊಸರು 200 ಗ್ರಾಮ್, ಎಣ್ಣೆ 2 ಟೇಬಲ್ ಸ್ಪೂನ್, ಟೊಮ್ಯಾಟೊ ಪೇಸ್ಟ್ 1 ದೊಡ್ಡ ಟೊಮ್ಯಾಟೊ ಪೇಸ್ಟ್ ಮಾಡಿಟ್ಕೊಂಡಿದ್ದೇನೆ, ಕೊತ್ತಂಬರಿ ಪೌಡರ್ 3 ಟೀ ಸ್ಪೂನ್, ಉಪ್ಪು ರುಚಿಗೆ ತಕ್ಕಷ್ಟು, ಜೀರಿಗೆ ಪೌಡರ್ 1 ಟೀ ಸ್ಪೂನ್, ಗರಂ ಮಸಾಲ ಪೌಡರ್ 1 ಟೀ ಸ್ಪೂನ್, ಕಾಶ್ಮೀರಿ ಚಿಲ್ಲಿ ಪೌಡರ್ 3 ಟೀ ಸ್ಪೂನ್. ಇಲ್ಲಿ ನಾವು ಕಾಶ್ಮೀರಿ ಚಿಲ್ಲಿ ಪೌಡರ್ ಜಾಸ್ತಿ ಯೂಸ್ ಮಾಡ್ತಿದ್ದೇವೆ, ಯಾಕಂದ್ರೆ ನಾವು ಮಾಡೋದು ಲಾಲ್ ಚಿಕನ್, ಸೊ ಕೆಂಪಾಗಿರ್ತದೆ ಇದು, ಅದಕ್ಕೋಸ್ಕರ ನಾವಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಯೂಸ್ ಮಾಡ್ತಾ ಇದ್ದೇವೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಟೇಬಲ್ ಸ್ಪೂನ್, ಸ್ವಲ್ಪ ಅರ್ಧ ಬಂಚಿನಷ್ಟು ಕೊತ್ತಂಬರಿ ಸೊಪ್ಪು. ಸೊ ಇಷ್ಟೆಲ್ಲ ಸಾಮಗ್ರಿಗಳು ನಮಗೆ ಇವತ್ತು ಲಾಲ್ ಚಿಕನ್ ಮಾಡಲು ಬೇಕಾಗಿದೆ. ಮೊದಲಿಗೆ ನಾವೀಗ ಚಿಕನ್ ಮ್ಯಾರಿನೇಟ್ ಮಾಡುವ. ಇದಕ್ಕೆ ಪೌಡರ್ ಮಾಡಿ ಇಟ್ಕೊಂಡಿದ್ದೇನೆ ಚರೋಲಿ ಸೀಡ್ಸ್, ಬಾದಾಮ್ ಮತ್ತೆ ಏಲಕ್ಕಿ. ಒಂದು ವೇಳೆ ನಿಮ್ಮ ಹತ್ರ ಚರೋಲಿ ಸೀಡ್ಸ್ ಇಲ್ಲ ಇದ್ರೆ ಪರವಾಗಿಲ್ಲ, ಬರೀ ಬಾದಾಮ್ ಮತ್ತೆ ಏಲಕ್ಕಿ ಪೌಡರ್ ಸಹ ಯೂಸ್ ಮಾಡಬಹುದು. ವಿನೆಗರ್, ರೆಡ್ ಚಿಲ್ಲಿ ಸಾಸ್, ಟೊಮ್ಯಾಟೊ ಕೆಚಪ್, ಗ್ರೀನ್ ಚಿಲ್ಲಿ ಸಾಸ್, ಮೊಸರು, ಟೊಮ್ಯಾಟೊ ಪೇಸ್ಟ್ ಅಥವಾ ಟೊಮ್ಯಾಟೊ ಪ್ಯೂರಿ, ಉಪ್ಪು ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಸೇರಿಸಿ, ಮತ್ತೆ ಕೊರಿಯಾಂಡರ್ ಪೌಡರ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಗರಂ ಮಸಾಲ ಪೌಡರ್, ಜೀರಾ ಪೌಡರ್, ರೆಡ್ ಚಿಲ್ಲಿ ಪೌಡರ್ ಮತ್ತೆ ಕೊತ್ತಂಬರಿ ಸೊಪ್ಪು. ಮತ್ತೆ ಅದಕ್ಕೆ ನಾವು ಎಣ್ಣೆ, ಆನಂತರ ಫ್ರೈಡ್ ಮಾಡಿ ಇಟ್ಕೊಂಡ ಆನಿಯನ್ ಅನ್ನು ಸ್ವಲ್ಪ ಹೀಗೆ ಕ್ರಶ್ ಮಾಡ್ಕೊಳ್ಳಿ, ಅದನ್ನು ಸಹ ಸೇರಿಸ್ಕೊಳ್ಳುವ. ಸೊ ಈಗ ಒಳ್ಳೆ ಮಿಕ್ಸ್ ಮಾಡುವ ಇದನ್ನೆಲ್ಲ ಮಸಾಲೆ ಒಟ್ಟಿಗೆ. ಉಪ್ಪು ನೋಡ್ಕೊಳ್ಳಿ ನೀವು. ಇದನ್ನೀಗ ಕಡಿಮೆ ಅಂದ್ರೂ 1.5 ರಿಂದ 2 ಗಂಟೆ ಮ್ಯಾರಿನೇಟ್ ಆಗಲು ಬಿಡುವ. ಈಗ ನಮ್ಮ ಚಿಕನ್ ಇಲ್ಲಿ 1.5 ಗಂಟೆ ಮ್ಯಾರಿನೇಟ್ ಆಗಿದೆ. ಈಗ ಗ್ಯಾಸ್ ಆನ್ ಮಾಡಿ ನಾವು ಹೈ ಫ್ಲೇಮ್ ಅಲ್ಲಿ 5 ಮಿನಿಟ್ ಹೀಗೆ ಬೇಯಲಿಕ್ಕೆ ಬಿಡುವ. ಹೀಗೆಲ್ಲ 5 ಮಿನಿಟ್ ಆಗಿದೆ ಹೈ ಫ್ಲೇಮ್ ಅಲ್ಲಿ. ಈಗ ಫುಲ್ ಫ್ಲೇಮ್ ನ ಸ್ಲೋ ಇಟ್ಟು ವಾಪಸ್ ನಾವು 10 ಮಿನಿಟ್ ಇದನ್ನು ಚಿಕನ್ ಅನ್ನು ಬೇಯಲಿಕ್ಕೆ ಬಿಡಬೇಕು. ಮಿಡ್ಲಲ್ಲಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು, ಯಾಕೆಂದ್ರೆ ನಾವಿಲ್ಲಿ ನೀರು ಸೇರಿಸ್ತಾ ಇಲ್ಲ, ಖರ್ಚುವ ಸಾಧ್ಯತೆ ಉಂಟು. ಅದಕ್ಕೆ ನಡುವಿನಲ್ಲಿ ನಾವು ಮಿಕ್ಸ್ ಮಾಡ್ತಾ ಇರಬೇಕು. ಈಗ ವಾಪಸ್ ಫುಲ್ ಸ್ಲೋ ಫ್ಲೇಮ್ ಅಲ್ಲಿ ನಾವು 10 ಮಿನಿಟ್ ಕಾಲ ಬೇಯಲಿಕ್ಕೆ ಬಿಡುವ. ಅಲ್ಲಿಗೆ ನಮ್ದು ಚಿಕನ್, ಲಾಲ್ ಚಿಕನ್ ರೆಡಿ ಆಗ್ತದೆ. ಇಲ್ಲಿ ನೋಡಿ, ನಮ್ಮ ಲಾಲ್ ಚಿಕನ್ ರೆಡಿ ಆಗಿದೆ. ನೀವು ಈ ರೆಸಿಪಿಯನ್ನು ಒಂದ್ಸತಿ ಪ್ರಯತ್ನಿಸಿ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಮತ್ತು ಲೈಕ್ ಮಾಡಲು ಮರೆಯಬೇಡಿ. ಹೀಗೆ ನಮ್ಮೆಲ್ಲರ ಭೇಟಿ ಶೀಘ್ರದಲ್ಲಿ ಇನ್ನೊಂದು ರೆಸಿಪಿಯೊಂದಿಗೆ.